ಐಸ್ ಕ್ರೀಮ್, ಸ್ಟ್ರಾಬೆರಿ, ವೆನಿಲಾ, ಚಾಕೋಬಾರ್, ಕೋನ್, ಐಸ್ ಕ್ರೀಮ್. ಯಾವ್ದು ಬೇಕು ಬನ್ನಿ 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 ಬನ್ನಿ. ಅಮ್ಮ ಅಮ್ಮ ಅಮ್ಮ, ಐಸ್ ಕ್ರೀಮ್ ಬಂದಿದೆ. ಐಸ್ ಕ್ರೀಮ್ ಕೊಡ್ಸು, ಬೇಗ ಬಾ ಅಮ್ಮ. ಐಸ್ ಕ್ರೀಮ್, ಕುಲ್ಫಿ, ವೆನಿಲಾ, ಸ್ಟ್ರಾಬೆರಿ, ಐಸ್ ಕ್ರೀಮ್. ಏನಪ್ಪ ನೀನು ಯಾವಾಗ್ಲೂ ಇಲ್ಲೇ ಬರ್ತೀಯಲ್ಲ? ನಾನ್ 1000 ಸರಿ ಹೇಳಿದೀನಿ ನಮ್ಮ ಮನೆ ಹತ್ರ ಬರಬೇಡ ಅಂತ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನೋಡು, ಇನ್ಮೇಲಿಂದ ಈ ಮನೆ ಹತ್ರ ಬರಬೇಡ. ನಾವ್ ಯಾರು ತಗೊಳಲ್ಲ. ನನಗೆ ಗೊತ್ತಿಲ್ಲ, ನನಗೆ ಐಸ್ ಕ್ರೀಮ್ ಬೇಕು. ನಂಗೆ ಗೊತ್ತಿಲ್ಲ ಅಮ್ಮ, ಐಸ್ ಕ್ರೀಮ್ ಕೊಡ್ಸು ಕೊಡ್ಸು. ಕಾವ್ಯ, ನಿನಗೆ ಎಷ್ಟು ಸಾರಿ ಹೇಳಿದೀನಿ ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು ಅಂತ. ಇವಾಗ ಬೇರೆ ಬಿಟ್ಟು ಬಿಟ್ಟು ಮಳೆ ಬರ್ತಿದೆ, ಅದು ಅಲ್ದೇನೆ ತುಂಬಾನೇ ಚಳಿ ಇದೆ. ಈ ಟೈಮಲ್ಲಿ ನೀನ್ ಐಸ್ ಕ್ರೀಮ್ ತಿಂದ್ರೆ ಆಮೇಲೆ ಥಂಡಿ ಶುರುವಾಗತ್ತೆ. ನಿಮ್ಮಪ್ಪ ನನಗ್ ಬೈತಾರಷ್ಟೇ. ಅಯ್ಯೋ, ಇದೇನ್ ಮೇಡಮ್, ಮಗಳು ಅಷ್ಟೊಂದು ಆಸೆ ಪಟ್ಟಿದ್ದಾಳೆ. ಪಾಪ ಪುಟ್ಟ ಹುಡುಗಿ, ಏನಾಗಲ್ಲ. ಒಂದು ಐಸ್ ಕ್ರೀಮ್ ತಿಂದ್ರೆ ವಾತಾವರಣಕ್ಕೇನೋ ಆರೋಗ್ಯ ಹದಗಡಲ್ಲ. ಕೊಡ್ಸಿ ಮೇಡಮ್, ಏನಾಗಲ್ಲ. ಆಹಾಹಾ, ಸಾಕ್ ಬಾಯಿ ಮುಚ್ಚಯ್ಯ. ನೀನೇನು ಇವಳು ಪುಟ್ಟ ಹುಡುಗಿ ತುಂಬಾ ಆಸೆ ಪಡ್ತಿದ್ದಾಳೆ ಅಂತ ಫ್ರೀಯಾಗಿ ಕೊಟ್ಟೋಗ್ತೀಯಾ? ಕೊಟ್ಟು ಹೋಗು ಹಾಗಾದ್ರೆ. ಅಯ್ಯಯ್ಯೋ, ಅದ್ಹೇಗಾಗತ್ತೆ ಮೇಡಮ್? ನಾವು ವ್ಯಾಪಾರ ಮಾಡೋರು, ಬಿಸ್ನೆಸ್ ಲಾಸ್ ಆಗಲ್ವಾ ನಮಗೆ ಹಾಗೆಲ್ಲ ಕೊಟ್ಟು ಹೋದ್ರೆ? ಅದೇ ಅದೇ, ನಿನ್ ಬಿಸ್ನೆಸ್ ಲಾಸ್ ಆಗ್ಬಾರ್ದು, ನನ್ ಕೈಯಲ್ಲಿರೋ ದುಡ್ಡು ಖಾಲಿ ಆಗ್ಬೇಕು. ಒಟ್ನಲ್ಲಿ ನಿನ್ ಕೈಯಲ್ಲಿರೋ ಐಸ್ ಕ್ರೀಮ್ ಸೇಲ್ ಆಗ್ಬೇಕು, ಅಷ್ಟೇ ನಿನ್ ಉದ್ದೇಶ ಅಲ್ವಾ? ನೋಡು ಕಾವ್ಯ, ಬಾಯಿ ಮುಚ್ಕೊಂಡು ಒಳಗ್ ನಡಿ. ನಿನಗೆ ಐಸ್ ಕ್ರೀಮ್ ಏನು ಕೊಡ್ಸಲ್ಲ. ಆಮೇಲೆ ಥಂಡಿ ಶೀತ ಅಂತ ಕುತ್ಕೊಂಡ್ರೆ ನನಗ್ ನೋಡೋದಕ್ಕಾಗಲ್ಲ. ನಡಿ ಒಳಗೆ. ಭಾಗ್ಯ, ಏನಾಯ್ತೆ? ಯಾಕೆ ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ ಬಂದು ಕೂಗ್ತಾ ಇದೀಯಾ? ಅದು ಬೇರೆ ಅವಳ ಮೇಲೆ ರೇಗ್ತಾ ಇದೀಯಾ? ಏನಾಯ್ತೆ? ಅಪ್ಪ ಅಪ್ಪ, ಏನು ಇವತ್ತು ಸಂಡೇ, ಹಾಗಾಗಿ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರೆ ಅಮ್ಮ ಕೊಡಿಸ್ತಾನೆ ಇಲ್ಲ. ಬಾಯಿಗೆ ಬಂದಂಗೆ ಬೈತಿದ್ದಾಳೆ. ಪ್ಲೀಸ್ ಅಪ್ಪ, ನೀವಾದ್ರೂ ಕೊಡ್ಸಿ, ನನಗೆ ಐಸ್ ಕ್ರೀಮ್ ಬೇಕೇ ಬೇಕು. ಕೇಳಿಸ್ಕೊಂಡ್ರೇನ್ರಿ? ನಿಮ್ಮ ಮಗಳಿಗೆ ಅವಾಗಿಂದನೂ ನಾನು ಹೇಳ್ತಾನೆ ಇದ್ದೀನಿ, ಆದ್ರೆ ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಾನು ಕೊಡ್ಸಲ್ಲ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದು ಕೇಳ್ತಿದ್ದಾಳೆ. ನೋಡಿ, ಐಸ್ ಕ್ರೀಮ್ ಬೇಡ, ಏನು ಬೇಡ, ಕರ್ಕೊಂಡು ಒಳಗೆ ನಡೀರಿ ನೀವು. ಭಾಗ್ಯ, ಯಾಕೆ ಸುಮ್ಮನೆ ಬೈತ್ಯಾ? ಪಾಪ ಚಿಕ್ಕೋಳ್ ಕಣೆ, ಅದಕ್ಕೆ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ದೊಡ್ಡ ಆದ್ಮೇಲೆ ಅವಳು ಇದನ್ನೆಲ್ಲ ತಿಂತಾ ಕೂರ್ತಾಳ ಹೇಳು? ಹೇಗೂ ಇವತ್ತು ಸಂಡೇ ಅಲ್ವಾ, ತಿನ್ಲಿ ಬಿಡು. ನೋಡಪ್ಪ, ಅವಳಿಗೆ ಯಾವ್ದು ಇಷ್ಟನೋ ಅದೇ ಐಸ್ ಕ್ರೀಮ್ ಕೊಡು. ಅಂತೂ ಇಂತೂ ಭಾಗ್ಯ ಎಷ್ಟೇ ಹೇಳಿದ್ರು ಕಾವ್ಯ ಹಠ ಮಾಡಿ ತನ್ನ ತಂದೆಯಿಂದ ಐಸ್ ಕ್ರೀಮ್ ಕೊಡ್ಸ್ಕೊತಾಳೆ. ತನಗೆ ಏನಿಷ್ಟನೋ ಅದೇ ಐಸ್ ಕ್ರೀಮ್ ತಗೊಂಡು ತಿಂತಾಳೆ. ಆ, ಅಕ್ಷಿ, 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 ಅಕ್ಷಿ. ಅಯ್ಯಯ್ಯೋ ಭಾಗ್ಯ, ಇದೇನೇ ಇದು? ಕಾವ್ಯ ಇಷ್ಟೊಂದು ಸೀನ್ ಹೊಡಿತಾ ಇದ್ದಾಳೆ. ಥಂಡಿ ಆಗಿದೆ ಅನ್ಸುತ್ತೆ ಕಣೆ. ಕಷಾಯ ಏನಾದರೂ ಮಾಡಿಕೊಡೆ. ಏನು ಕಷಾಯನ? ಅಕ್ಷಿ, ಕಷಾಯ ಎಲ್ಲ ಬೇಡ, ಅದು ಕಹಿ ಕಹಿಯಾಗಿರುತ್ತೆ ಬಾ. ಅಕ್ಷಿ, ಡಾಕ್ಟರ್ನ ಡಾಕ್ಟರ್ನ ಕರ್ಸು. ಅಕ್ಷಿ, ಸಾಕು. ಅಕ್ಷಿ, ಅಮ್ಮ ಮಾಡ್ಕೊಡೋ ಈ ಕಷಾಯ ಎಲ್ಲ ಬೇಡ. ಅಕ್ಷಿ, ಕೇಳಿಸ್ಕೊಂಡ್ರೆ ಇವಾಗ ನಿಮ್ಮ ಮಗಳಿಗೆ ಕಷಾಯ ಬೇಡವಂತೆ. ಅದೇ ಇನ್ನೊಂದು 10 ಐಸ್ ಕ್ರೀಮ್ ತಂದಿಡಿ, ಅದನ್ನೆಲ್ಲ ತಿಂದು ಹೊಚ್ಚಾಕೊಂಡು ಮಲ್ಕೊಂಡ್ಲಿ. ಭಾಗ್ಯ, ಯಾಕೆ? ಪಾಪ ಬೆಳಗ್ಗೆ ತಿಂದಿದ್ದಕ್ಕೆ ಇನ್ನೂ ಬೈತಾನೆ ಇದೆಯಲ್ಲ. ಸಾಕು. ಇರು, ನಾನು ಡಾಕ್ಟರಿಗೆ ಫೋನ್ ಮಾಡ್ತೀನಿ. ಡಾಕ್ಟರ್ ಬಂದು ಒಂದ್ಸರಿ ಚೆಕಪ್ ಮಾಡಲಿ, ಏನು ಅಂತ ಗೊತ್ತಾಗುತ್ತೆ. ಸಾಕು, ಬಾಯಿ ಮುಚ್ಚ್ರಿ. ನೀವೇ ನಾನು ಅಷ್ಟು ಸರಿಯಾಗಿ ಹೇಳ್ದೆ, ಕೊಡ್ಸೋದು ಬೇಡ ಅಂತ. ನನಗೆ ಗೊತ್ತಿತ್ತು ಹೀಗೆ ಆಗುತ್ತಂತ. ಯಾವಾಗ್ಲೂ ನಿಮ್ಮ ಮಗಳದ್ದು ಹಠ, ಅವಳು ಏನು ಹೇಳ್ತಾಳೋ ಅದೇ ಆಗ್ಬೇಕು. ನಾನು ಹೇಳಿದ್ ಕೇಳಿತಿದ್ರೆ ಇವಾಗ ಸೀನ್ ಹೊಳಿತಾ ಮೂಲೆ ಬದಿ ಕೂರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಏನ್ ಯಾವಾಗ್ಲೂ ಐಸ್ ಕ್ರೀಮ್ ಕಾಣದೇ ಇರೋ ಹಾಗೆ ಬೆಳಗ್ಗೆನೆ ತಗೊಂಡ್ ತಿನ್ಲು. ಇವಾಗ ಅಕ್ಷಿ ಅಕ್ಷಿ ಅಂತ ಮೂಲೆ ಸೇರ್ಕೊಂಡಿದ್ದಾಳೆ. ಇರಿ, ನಾನು ಕಷಾಯ ಮಾಡ್ಕೊಡ್ತೀನಿ, ಅದು ಕುಡಿದ್ರೆ ಸರಿ ಆಗತ್ತೆ. ಅಕ್ಷಿ, ಕಷಾಯ ಬೇಡಮ್ಮ ನಂಗೆ. ಅಕ್ಷಿ, ನಾನು ಹಾಸ್ಪಿಟಲಿಗೆ ಹೋದ್ರೆ ಅಕ್ಷಿ ಸರಿ ಹೋಗುತ್ತೆ. ನೀನ್ ಕಷಾಯ ಮಾಡ್ಕೊಡೋದು ಬೇಡ ಅಕ್ಷಿ. ನೋಡು ಕಾವ್ಯ, ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡು. ಹಾಸ್ಪಿಟಲ್ಗೆಲ್ಲ ಬೇಕಾಗಿಲ್ಲ. ನಿನಗೆ ಥಂಡಿ ಶುರುವಾಗಿದೆ, ಕಷಾಯ ಮಾಡ್ಕೊಟ್ರೆ ಬಿಸಿ ಬಿಸಿ ಕುಡಿದ್ರೆ ಸರಿ ಹೋಗುತ್ತೆ. ಬಾಯಿ ಮುಚ್ಕೊಂಡು ಮಲ್ಕೋ, ಇಲ್ಲಿ ಬರ್ತೀನಿ ಈಗಲೇ. ಇವರು ಭಾಗ್ಯ ಮತ್ತೆ ಬಸವರಾಜ್ ದಂಪತಿಗಳು. ಅವ್ರ ಮಗಳು ಕಾವ್ಯ. ಕಾವ್ಯ ತುಂಬಾ ಅಂದ್ರೆ ತುಂಬಾನೇ ಹಠ. ಎಷ್ಟು ಹಠ ಅಂದ್ರೆ ತನಗೇನ್ ಬೇಕು ಅಂತ ಕೇಳ್ತಾಳೋ ಅದನ್ನ ಕೊಡಿಸ್ಲೇಬೇಕು. ಭಾಗ್ಯ ಮತ್ತೆ ಬಸವರಾಜ್ ಎಷ್ಟೇ ಬಡತನ ಇದ್ರು ಅಥವಾ ತಮ್ಮ ಕೈಯಲ್ಲಿ ದುಡ್ಡಿದ್ರು ಕೂಡ ಅದು ಯಾವುದನ್ನು ತೋರಿಸ್ಕೊಳ್ದೇನೆ ಮಗಳ ಇಷ್ಟಕ್ಕೆ ಬೆಲೆ ಕೊಡ್ತಾ ಇರ್ತಾರೆ. ತಂದೆ ತಾಯಿಗೆ ಮೊದಲೇ ಗೊತ್ತಿರುತ್ತೆ ಐಸ್ ಕ್ರೀಮ್ ತಿಂದ್ರೆ ಮಕ್ಳಿಗೆ ಶೀತ ಆಗೇ ಆಗತ್ತೆ ಅಂತ.
ಆದ್ರೂ ಮಕ್ಕಳು ಹಠ ಮಾಡೋದಕ್ಕೋಸ್ಕರ ಅನಿವಾರ್ಯವಾಗಿ ಕೊಡಿಸ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಕಾವ್ಯನಿಗೆ ಶೀತ ಎಲ್ಲ ಶುರುವಾಗತ್ತೆ. ತಂದೆ ತಾಯಿ ಎಷ್ಟೇ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅದು ಯಾವುದನ್ನು ಮಕ್ಳೆದ್ರಿಗೆ ತೋರಿಸ್ಕೊಳ್ದೇನೆ ಮಕ್ಕಳನ್ನ ಜೋಪಾನ ಮಾಡ್ತಾರೆ. ಅವ್ರು ಇಷ್ಟ ಬಂದಿರೋದನ್ನ ಎಲ್ಲಾನು ಕೊಡಿಸ್ತಾರೆ. ಯಾಕೆ ಅಂದ್ರೆ ಅವರು ತಮ್ಮ ಮಕ್ಕಳು ಅನ್ನೋ ಮನೋಭಾವದಿಂದ. ಮಕ್ಳಿಗೆ ಕೂಡ ಗೊತ್ತಿರತ್ತೆ ತುಂಬಾ ಹಠ ಮಾಡಿದ್ರೆ ನನಗೆ ಕೊಡಿಸ್ತಾರೆ ಅಂತ. ಹಾಗಾಗಿನೇ ಕಾವ್ಯ ಪ್ರತಿಯೊಂದು ವಿಷಯದಲ್ಲೂ ಹಠ ಮಾಡಿ ತನಗೇನು ಬೇಕೋ ಅದನ್ನ ತಗೋತಾ ಇರ್ತಾಳೆ. ಕಾವ್ಯನಿಗಿರೋ ಈ ಹಠ ಚಿಕ್ಕಲ್ಲಿರುವಾಗ ಮಾತ್ರನೋ ಅಥವಾ ಮುಂದೆ ಕೂಡ ಇದೇ ತರ ತನಗೇನು ಬೇಕೋ ಎಲ್ಲಾನು ಹಠ ಮಾಡಿನೇ ಪಡ್ಕೊಳ್ತಾ ಇರ್ತಾಳ? ಮುಂದೆ ಭಾಗ್ಯ ಮತ್ತೆ ಬಸವರಾಜ್ ಜೀವನ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಕೆಲವು ವರ್ಷಗಳು ಕಳೆದ್ಮೇಲೆ ಏನು ಏನ್ ಹೇಳ್ತಿದ್ಯಾ ಕಾವ್ಯ ನೀನು? ರಮ್ಯವರ್ಧಿನಿ ಕಾಲೇಜಾ? ಅಲ್ಲಿ ಅದು ಪ್ರೈವೇಟ್ ಕಾಲೇಜ್ ತಾನೆ? ಹೌದಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಜಾಯ್ನ್ ಆಗಬೇಕು ಅಂತ ಆಲ್ರೆಡಿ ಅಪ್ಲಿಕೇಶನ್ ಫಿಲ್ ಕೂಡ ಮಾಡಿದ್ದಾರೆ. ಇನ್ನೇನು ಎಕ್ಸಾಮ್ ರಿಸಲ್ಟ್ ಬಂದ ಕೂಡಲೇ ಹೇಗೂ ಹೋಗಿ ಅಲ್ಲೇ ಜಾಯ್ನ್ ಆಗ್ತಾರೆ. ಅದಕ್ಕೆ ನಾನು ಕೂಡ ಅಲ್ಲೇ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ. ಅದು ಹಾಗಲ್ಲಮ್ಮ ಕಾವ್ಯ, ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಮನೆಯಿಂದ ಬಂದವರು. ಆದರೆ ನಾವು ಅಷ್ಟೆಲ್ಲ ಡೊನೇಷನ್ ಕಟ್ಟೋದಕ್ಕಾಗುತ್ತಾ ಹೇಳು? ಒಂದು ವರ್ಷಕ್ಕೇ ಎಷ್ಟು 5 ಲಕ್ಷನ ಏನೋ ಬರೀ ಡೊನೇಷನ್ ತಗೋತಾರೆ. ಅದು ಅಲ್ಲದೆ ಊಟ ತಿಂಡಿ ಕ್ಯಾಂಟೀನ್ ಖರ್ಚಂತ 2 ಲಕ್ಷ ತಗೋತಾರೆ. ಅದ್ರ ಜೊತೆಗೆ ಮತ್ತೆ ಏನೋ ವ್ಯಾನ್ ಬ್ಯಾಡ್ಗೆ ಅದು ಇದು ಅಂತ 1 ಲಕ್ಷ ತಗೋತಾರೆ. ಹತ್ರ ಒಂದು 10 ಲಕ್ಷ ಬರೀ PU ಓದೋದಕ್ಕೆ ಆಗುತ್ತೆ, ಅದು ಒಂದೇ ವರ್ಷಕ್ಕೆ. ಹಾ ಹೌದಪ್ಪ, ಅಲ್ಲಿ ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ಅಷ್ಟೆಲ್ಲ ಡೊನೇಷನ್ ತಗೋತಾರೆ. ಎಜುಕೇಶನ್ ಚೆನ್ನಾಗಿರುವಾಗ ಡೊನೇಷನ್ ತಗೊಳ್ದೇ ಇರ್ತಾರ ಹೇಳು? ಅದು ಹಾಗಲ್ಲ ಕಣೆ, ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ಚೆನ್ನಾಗಿ ಎಜುಕೇಶನ್ ಇರುತ್ತೆ ತಾನೆ. ನೋಡು, ನನ್ನ ಮಾತು ಕೇಳು, ಗೌರ್ಮೆಂಟ್ ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಅಲ್ಲದೆ ಅಲ್ಲಿರೋ ಸರ್ ಎಲ್ಲ ನಿಮ್ಮ ಅಪ್ಪಂಗೆ ತುಂಬಾನೇ ಚೆನ್ನಾಗಿ ಪರಿಚಯ ಇದ್ದಾರೆ ಕಣೆ. ನಿನ್ನ ಎಜುಕೇಶನ್ಗೆ ಏನೂ ತೊಂದರೆ ಆಗಲ್ಲ. ನೀನು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊಳ್ಳೆ. ಏನು ಗೌರ್ಮೆಂಟ್ ಕಾಲೇಜಾ? ಅಮ್ಮ ಛೀ, ನಾನು ಮಾತ್ರ ಗೌರ್ಮೆಂಟ್ ಕಾಲೇಜಿಗೆ ಹೋಗಲ್ಲ. ನೋಡಮ್ಮ, ಅದು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀವು ನನ್ನನ್ನು ಆ ಕಾಲೇಜಿಗೆ ಸೇರಿಸಿದ್ರೆ ಮಾತ್ರನೇ ನಾನು SSLC ಎಕ್ಸಾಮ್ ಬರಿತೀನಿ. ಇಲ್ಲ ಅಂದ್ರೆ ನಾನು ಬರೆಯೋದಕ್ಕೆ ಹೋಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾರೆ. ಹೇಗೂ ನೀನು ಗೌರ್ಮೆಂಟ್ ಕಾಲೇಜಿಗೆ ಸೇರುತ್ತಾನೆ, ಮತ್ತೆ ಎಕ್ಸಾಮ್ ಏನಕ್ಕೆ ಇಷ್ಟು ಕಷ್ಟಪಟ್ಟು ಬರೀತಿದ್ಯಾ ಅಂತ. ಸಾಕ್ ಬಾಯಿ ಮುಚ್ಚೆ. ಏನು ಗೌರ್ಮೆಂಟ್ ಕಾಲೇಜಲ್ಲಿ ಓದೋರೆಲ್ಲ ಪ್ರೊಫೆಸರು, ಲೆಕ್ಚರು, ಪೊಲೀಸು ಏನು ಆಗೇ ಇಲ್ವೇನೆ? ಎಲ್ಲರೂ ಮನೆಲ್ಲ ಇದ್ದಾರೆ. ಪ್ರೈವೇಟ್ ಕಾಲೇಜಲ್ಲಿ ಓದಿದ ಕೂಡ್ಲೇನೆ ಏನ್ ನೀವೇನ್ ದೇಶ ಉದ್ಧಾರ ಮಾಡ್ತೀರಾ? ನೋಡು, ಹೇಳ್ದಷ್ಟು ಕೇಳು. ನಿಮ್ಮ ಅಪ್ಪನ ಹತ್ರ ಅಷ್ಟೆಲ್ಲ ಡೊನೇಷನ್ ಕಟ್ಟೋ ಅಷ್ಟೆಲ್ಲ ದುಡ್ಡಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೀನು SSLC ಮುಗಿದ್ಮೇಲೆ PUಗೆ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊ. ಇವಾಗಂತೂ SSLC ವರೆಗೂ ಇಂಗ್ಲಿಷ್ ಎಲ್ಲ ಕಷ್ಟ ಆಗ್ಬಾರ್ದು ಅಂತ ಪ್ರೈವೇಟಿಗೆ ಸೇರ್ಸಿದ್ವಿ. ಹಾಗಂತ ನಿನ್ನ ಜೀವನ ಪೂರ್ತಿ ಪ್ರೈವೇಟ್ ಅಲ್ಲೇ ಓದ್ಸೋದಕ್ಕಾಗಲ್ಲ. ನೋಡಮ್ಮ, ನಾನು ಇವಾಗಲೇ ಹೇಳಿದ್ದೀನಿ, ನೀನು ಗೌರ್ಮೆಂಟ್ ಕಾಲೇಜಲ್ಲಿ ನನ್ನ ಓದಿಸೋದಾದ್ರೆ ನಾನಂತೂ SSLC ಎಕ್ಸಾಮೇ ಬರೆಯಲ್ಲ. ಆರಾಮಾಗಿರ್ತೀನಿ ಮನೇಲೆ. ನೀವು ಆರಾಮಾಗಿರ್ಬೋದು. ಅವಾಗ ಡೊನೇಷನ್ ಕಟ್ಟೋ ಅವಶ್ಯಕತೆನೂ ಇರಲ್ಲ, ಫೀಸ್ ಕಟ್ಟೋ ಅವಶ್ಯಕತೆನೂ ಇರಲ್ಲ. ಸೈನ್ಸ್ ಮಾಡು ಅಂತ ಹೇಳ್ತೀಯಾ? ಮಾಡೋದಾದ್ರೆ ಪ್ರೈವೇಟ್ ಅಲ್ಲಿ ಮಾಡ್ಬೇಕು. ಅವಾಗ ನಮಗೂ ವ್ಯಾಲ್ಯೂ ಇರುತ್ತೆ. ಹೋಗಿ ಗೌರ್ಮೆಂಟ್ ಅಲ್ಲಿ ಮಾಡಿದ್ರೆ ಏನ್ ವ್ಯಾಲ್ಯೂ ಇರುತ್ತೆ? ಅವರು ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾರೆ. ನನ್ಗಂತೂ ಏನು ಅರ್ಥ ಆಗಲ್ಲ. ನಾನಂತೂ ಇವಾಗಲೇ ಹೇಳಿದ್ದೀನಿ, ಯಾವುದು ಡಿಸೈಡ್ ಮಾಡಿ ನನ್ಗೆ ಹೇಳಿ. ಅಕಸ್ಮಾತ್ ಗೌರ್ಮೆಂಟ್ ಕಾಲೇಜೇ ಆದ್ರೆ ನಾನು ಮಾತ್ರ SSLC ಎಕ್ಸಾಮೇ ಬರೆಯಲ್ಲ. ಇದೇನ್ರಿ ಇದು? ಅಲ್ಲ, ಇವಳು ದಿನ ಕಳೆದಾಗೋ ಇವಳು ಹಠಾನೇ ಹೆಚ್ಚು ಮಾಡ್ತಿದ್ದಾಳೆ. ಅಲ್ಲರಿ, ಆ ಕಾಲೇಜಿಗೆ ಸೇರ್ಸೋದು ಹೌದೇನ್ರಿ? ಅಷ್ಟೆಲ್ಲ ಡೊನೇಷನ್ ಕಟ್ಟಿ ನಾವು ಹೇಗ್ರಿ ಕಟ್ಟೋದು? ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ಅಲ್ಲಿಗೆ ಸೇರ್ಸಲ್ಲ ಅಂದರೆ ಇವಳು SSLC ಎಕ್ಸಾಮ್ ಬರೆಯಲ್ಲ ಅಂತಿದ್ದಾಳೆ. ಎಕ್ಸಾಮ್ ಬರೆದಿದ್ರೆ ಅವಳ ಲೈಫೇ ಹಾಳಾಗುತ್ತೆ. ಆಮೇಲೆ ಮುಂದೆ ಒಂದಿನ ಈ ಅಪ್ಪ ಅಮ್ಮ ಆಗಿ ಮಗಳನ್ನ ಓದಿಸ್ಲಿಲ್ಲ, ಹಾಗೆ ಬಿಟ್ಟರು, ಅವಳ ಜೀವನನೇ ಹಾಳಾಯ್ತು ಅಂತ ಊರು ಮನೆಯವರು ನೆಂಟರಿಷ್ಟು ಎಲ್ಲ ಮಾತಾಡ್ಕೊಳ್ಳಲ್ಲೇನ್ರಿ? ಭಾಗ್ಯ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಕಣೆ. ಹೇಗೋ ಅವಳು ಓದಬೇಕು ಅಂತ ಆಸೆ ಪಡ್ತಿದ್ದಾಳಲ್ವಾ, ಹೇಗಾದರೂ ಮಾಡಿ ಕಷ್ಟಪಟ್ಟು ಓದಿಸೋಣ. ಹೇಗೂ ಇರೋಳು ಒಬ್ಳೆ ಮಗಳು, ಇನ್ನು ಯಾರಿಗೆ ಕೊಡ್ಬೇಕು ಹೇಳು? ಎಲ್ಲ ಅವಳಿಗೆ ತಾನೇ. ಏನೇನಿದೆಯೋ ಎಲ್ಲನೂ ಅವಳಿಗೆ. ಹಾಗಿರುವಾಗ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಅವಳಿಗೆ ಇಷ್ಟ ಬಂದಲ್ಲಿ ಚೆನ್ನಾಗಿ ಓದಿದ್ರೆ ಸಾಕು. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಅವಳಿಗೆ ಹೇಳು, ನಿನಗಿಷ್ಟ ಬಂದಲ್ಲೇ ಓದಿಸ್ತಾರೆ, ನೀನು ಚೆನ್ನಾಗಿ ಓದ್ಕೋ, SSLC ಎಕ್ಸಾಮ್ ಬರಿ ಅಂತ. ತಂದೆ ತಾಯಿನೇ ಹೀಗೆ. ಮಕ್ಕಳು ಎಷ್ಟೇ ಹಠ ಮಾಡಿದ್ರೂ
ಅವ್ರ ಆಸೆನ ಪೂರೈಸಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಭಾಗ್ಯ ಮತ್ತೆ ಬಸವರಾಜ್ ಕೂಡ ಅವ್ರಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಗಳನ್ನ ಓದಿಸೋ ಸ್ಥಿತಿ ಇಲ್ಲದೆ ಇದ್ರೂ ಕಾವ್ಯನ ಆಸೆನ ಬೇಡ ಅನ್ನೋದಕ್ಕಾಗ್ದೇನೆ ಅವಳು ಇಷ್ಟಪಟ್ಟಾಗೆ ಅವಳು ಇಷ್ಟಪಟ್ಟಿರೋ ಕಾಲೇಜ್ನಲ್ಲೇ ಓದಿಸ್ತಾರೆ. ಕಾವ್ಯನ ಹಠ ಇಲ್ಲಿಗೆ ಮುಗಿಯಲ್ಲ, ದಿನಗಳು ಕಳೆಯತ್ತೆ. ತಾವು ಓದ್ತಾ ಇದ್ದಿದ್ದ PU ಕೂಡ ಮುಗಿಯತ್ತೆ. ನೆಕ್ಸ್ಟು ಇಂಜಿನಿಯರಿಂಗ್ ಮಾಡಬೇಕು, ತನಗಿಷ್ಟ ಬಂದಲ್ಲೇ ಮಾಡಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೇಗೋ ಭಾಗ್ಯ ಮತ್ತೆ ಬಸವರಾಜ್ಗೆ ಮಗಳ ಆಸೆ ಕನಸನ್ನ ಬೇಡ ಅನ್ನೋದಕ್ಕೆ ಮನ್ಸಾಗ್ದೇನೆ PUನ ಅವಳು ಇಷ್ಟಪಟ್ಟಾಗೆ ಅವಳು ಕೇಳಿರೋ ಕಾಲೇಜ್ನಲ್ಲೇ ಓದಿಸ್ತಾರೆ. ಇವಾಗ ಮತ್ತೆ ಇಂಜಿನಿಯರಿಂಗ್ ಕೂಡ ತಾನು ಹೇಳಿರೋ ಕಾಲೇಜ್ನಲ್ಲೇ ಹೈ ಸ್ಟ್ಯಾಂಡರ್ಡಲ್ಲಿ ಓದಿಸ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಮುಂದೆ ಏನು ಮಾಡ್ತಾರೆ? ದುಡ್ಡಿಗೆಲ್ಲ ಅಡ್ಜಸ್ಟ್ ಮಾಡ್ತಾರೋ ಅಥವಾ ಮಗಳನ್ನ ಅಲ್ಲಿ ಓದೋದು ಬೇಡ ಅಂತ ಕನ್ವಿನ್ಸ್ ಮಾಡ್ತಾರೋ? ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.